ಸಿನಿಮಾದ ತಂತ್ರಜ್ಞರು MRCನು ಕ್ಯಾಮರಾ ಮಾಡಿದ್ರು. ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದ್ರು. ದಯವಿಟ್ಟು ಸ್ಯಾಮ್ ಅವರು ಬರಬೇಕು. ಮೇಲಿದೆ ಚೇರ್ ಕೊಟ್ಟರು. ಸ್ಯಾಮ್ ಅವರು ಮಾಡಿದ್ರು. ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಬಹಳಷ್ಟು ಜನ ವರ್ಕ್ ಮಾಡಿದ್ರು. ಜೊತೆಗೆ ಕೋ ಪ್ರೊಡ್ಯೂಸರ್ ನಾನು ಸಿನಿಮಾ ಮಾಡುವಾಗ ನನಗೆ ಬೆನ್ನೆಲುಬಾಗಿ ನಿಂತದ್ದು ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರು ಸ್ಟೇಜ್ ಮೇಲೆ ಬರಬೇಕು. ಚೇರ್ ಕೊಡಪ್ಪ. ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನ ಆಧಾರವಾಗಿಟ್ಕೊಂಡು ಅದು ಹೇಗ್ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ. ನಾಗರಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಕತೆಗೆ ಯಜಮಾನ್ರ ಇಲ್ಲ ಅಂದಾಗ ಕತೆ ಎಲ್ಲ ಸೋಲುತ್ತೇನೋ, ಅವ್ರು ಮಾಡಿದ್ರೆ ಸರಿ ಅನ್ಸುತ್ತೇನೋ ಅಂತ ಒಂದು ಇದಿತ್ತು ನನಗೆ. ಹಾಗಾಗಿ ಕಥೆಯನ್ನ ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನ್ ಅನ್ನ ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಶೀರ್ಷಿಕೆ ಇಟ್ಟ ಮೇಲೆ ಬಹಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು. ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗ್ರಿ ಕಾಂಬಿನೇಷನ್? ಚಾಮಯ್ಯನ ಮಗ ರಾಮಾಚಾರ್ಯಗೆ ಸಂತೋಷ ಇತ್ತು. ಈ ರಾಮಾಚಾರಿ ಮಗ ಚಾಮಯ್ಯ ಅಂತ ಕುಡಿದ್ರಿ ಏನ್ರಿ ಇದೆಲ್ಲ ಅಂತ. ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಹರಿದಾಡ್ತು ವಿಷಯಗಳೆಲ್ಲ. ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದಾರೆ ಇವತ್ತು. ಅವರ ಭಕ್ತರು, ಅವರ ಅಭಿಮಾನಿಗಳು. ನಾವು ಇವ್ರು ಕರ್ಕೊಂಡೋಗಿ ಶೂಟಿಂಗ್ ಮಾಡಕ್ ಹೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮಗೆ. ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ. ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಟ್ವಿ. ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಮೂವ್ ಆಗ್ಲಿಲ್ಲ ಟೋಟಲ್. ನಾವು ಯಾವ ಇದನ್ ಮಾಡಕ್ ಆಗ್ಲಿಲ್ಲ. ಇಮಿಡಿಯೇಟ್ ಆಗಿ ಇಲ್ಲ ಹೊರಟು ಬಂದ್ಬಿಡಿ ಸುಮ್ಮನೆ. ಆಮೇಲೆ ಒಂದಕ್ಕೊಂದು ಬೆಳೆದು ಏನಾದ್ರೂ ಆದ್ರೆ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟು ಬಂದ್ಬಿಡ್ವಿ. ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ. ಹಂಗ ಹಾಕೊಂಡು ಅದನ್ನ ಎಲ್ಲೆಲ್ಲಿ ಮಾಡ್ಬೇಕಾಗಿದ್ದ ವರ್ಕ್ ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಗಗಳಿದ್ದನ್ನು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಕೋಆಪರೇಟ್ ಮಾಡಿದ್ರು. ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್. ಇವ್ರಿದ್ದಾರೆ ಅನ್ನೋ ಆ ಇದರಲ್ಲೇ ಆ ಜನ ಇದಾರಲ್ಲ ಅಭಿಮಾನಿಗಳು. ಅದಕ್ಕೆ ನಾವು ಕರ್ನಾಟಕದವ್ರು ಎಷ್ಟು ಇದು ಮಾಡಿದ್ರು ಸಾಲದು ನಾವು. ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು ತಂತ್ರಜ್ಞರದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪಲ್ಲಕ್ಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದ್ಸರಿ ರೆಡಿ ಮಾಡಕ್ ಶುರು ಮಾಡಿದೆ. ಎಲ್ಲರೂ ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು. ಸೊ ಗೋವಿಂದ್ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದ್ರು. ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದ್ರು. ಒಟ್ಟಾರೆ ಎಲ್ಲ ಸಿನಿಮಾವು ಬಾದಾಮಿ, ಐಹೊಳೆ, ಬನಶಂಕರಿ ಮತ್ತೆ ಬೆಂಗಳೂರು, ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೇನೆ. ತಾವುಗಳು ವಿಚಾರವನ್ನ ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀರಾ ಅಂತ ಹೇಳಿ ಒಂದು ಮನವಿ ಅಷ್ಟೇ. ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟ್ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನಂಗೆ ತುಂಬಾ ಭಯಾನೇ ಆಗೋಯ್ತು. ಆಕ್ಚುಲಿ ಸರ್ ಜೊತೆ ಆಕ್ಟ್ ಮಾಡ್ತಿದೀನಿ ಅಂತ, ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ. ನಿಜವಾಗ್ಲೂ ನಂಗೆ ಆಕ್ಚುಲಿ ಮಾತಾಡಕ್ ಆಗ್ತಿಲ್ಲ. ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದೀರಾ ಅವ್ರಿಗೂ ಎಲ್ಲ ತುಂಬಾ ಧನ್ಯವಾದಗಳು. ಎಲ್ರಿಗೂ ಬಂದಂತ ಎಲ್ರಿಗೂ ಧನ್ಯವಾದ. ನಿಜ ನಂಗೆ ಮಾತಾಡಕ್ ಆಗ್ತಿಲ್ಲ, ಸಾರಿ, ನರ್ವಸ್ ಆಗ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನರು ತಾಂತ್ರಿಕ ವರ್ಗದವ್ರನ್ನಾಯ್ತು, ನಟರನ್ನಾಯ್ತು, ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನ ಉತ್ತಮ ರೀತಿ ಅನಾವರಣ ಮಾಡತಕ್ಕಂತ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತು ಸ್ವೀಕರಿಸಿ ಆಶೀರ್ವದಿಸಿ. ನಾನು ವೃತ್ತಿರಂಗಭೂಮಿ ಕಲಾವಿದ. ನನ್ನ 3ನೇ ತಲೆಮಾರು ವೃತ್ತಿರಂಗಭೂಮಿಯಲ್ಲಿ ನಡೀತಾ ಇರೋದು. ನನ್ನ ತಾತನವರು, ನನ್ನ ತಂದೆ, ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು. ಇದರಲ್ಲೇ ಬದುಕನ್ನ ಕಟ್ಟಿಕೊಂಡು ಇದರಲ್ಲೇ ಬದುಕನ್ನ ನಡೆಸ್ತಾ ಇರ್ತಕ್ಕಂಥವ್ರು ನಾವು. ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ, ಆದ್ರೂ ನಾನು ಕೂಡ ವಿಷ್ಣುಜಿಯರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪನಿಯಿಂದನೇ ನನಗೆ ಶುರುವಾಗಿತ್ತು. ನನಗೆ ನನ್ನ ನಾಟಕದ ಕಂಪನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು. ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ, ನೀನ್ ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗತ್ತೆ. ನೀನ್ ಅದನ್ನ ಅನುಕರಣೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ
ಆ ಪಾತ್ರವನ್ನ ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ, ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿಂದ ನಾನು ವಿಷ್ಣುಜಿಯವರ ಅಭಿನಯವನ್ನ ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಮಾಡದೇ ಇರೋ ಪಾತ್ರಗಳವೆಲ್ಲ, ನಮ್ಮ ವೃತ್ತಿರಂಗಭೂಮಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದೇ ಇರೋದು. ಅದನ್ನು ಮಾಡಿದ್ರೆ ನಿನಗೆ ಹೆಚ್ಚಿನ ಮೆರುಗು ಸಿಗತ್ತೆ ಅಂತ ಹೇಳಿದ ಮೇಲೆ ನಾನು ಅದನ್ನ ಶುರು ಮಾಡಿದೆ. ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗತ್ತಲ್ಲ ಗುರುಗಳೇ, ಇದು ತಪ್ಪಾಗಲ್ವಾ ಅಂತಂದಾಗ ಅದೇ ಹಂಗಾಗತ್ತೆ. ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ, ನೀನು ಅನುಕರಣೆ ಮಾಡೋದು ಯಾವ್ದು ತಪ್ಪಲ್ಲ. ಪ್ರತಿಯೊಬ್ಬರು ಅನುಕರಣೆಯಲ್ಲೇ ಜೀವನವನ್ನ ಕಟ್ಕೊಂಡು ಬಂದಲಿಕ್ಕೆ ಸಾಧ್ಯ ಆಗಿದ್ದು. ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಅದು ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜಿಯವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಗೆ ಪಾತ್ರಗಳನ್ನ ಮಾಡ್ತಾ ಬಂದೆ. ಗುರುಗಳು ಸುಮಾರು ಕಡೆ ನನ್ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು. ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲಾರಿಟಿ ಅಂದ್ರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ. ಆ ಪಾತ್ರವನ್ನ ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ. ವಿಷ್ಣುಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ. ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು. ಗುರುಗಳು ನನಗೆ ಎಲ್ಲಾ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು. ಆದ್ರೆ ಇವರು ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ. ನಾಟಕ ನೋಡ್ಕೊಂಡು ಹೋಗೋರು ಸುಮ್ನೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳುವವರು. ಅಲ್ಲಿವರೆಗೂ ಪಲ್ಲಕ್ಕೆ ಸರ್ ಅವ್ರ ಪರಿಚಯ ಇಲ್ಲ. ಇವರು ಇತ್ತೀಚೆಗೆ ಈ ಚಿತ್ರದ ಅವರ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿ ಕುತ್ಕೊಂಡು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತೆ ಹೇಗೆ ಇದು ಮಾಡೋದು ಅಂದ್ರೆ, ಇಲ್ಲಿ ವಿಷ್ಣುಜಿಯವರ ಅಭಿನಯದಲ್ಲಿ ಮಾಡೋಂಥದ್ದಿಲ್ಲ, ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿ, ಅಲ್ಲಿ ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೆರುಗು ಬರುತ್ತೆ. ಅದನ್ನೇ ಕೇಳಿದ್ವಿ, ಅಂತ ಮಹಾನ್ ನಟರಿಗೋಸ್ಕರ ಅಂತ ಇಟ್ಟಿರೋ ಕತೆ ನಾನ್ ಮಾಡಿದ್ರೆ ಸರಿಯಾಗತ್ತ ಗುರುಗಳೇ ಅಂತ ಹೇಳಿದಾಗ ಇಲ್ಲ, ಇದ್ರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ. ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮನರಂಜನಾ ಕ್ಷೇತ್ರದಲ್ಲಿ ಇದೀವಿ ಅಂದಾಗ ಒಂದು ಆರೋಗ್ಯಕರವಾದ ಮನರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಅವರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ. ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ, ಆತ್ಮಗೌರವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಥೆಯನ್ನು ಅವರು ನಿರ್ಮಾಣ ಮಾಡಿದ್ರು. ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡ್ವಿ. ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ಕೂಡ ಎಲ್ಲೇ ಆದ್ರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ, ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯ ಸಂಭಾಷಣೆಯಲ್ಲೂ ಕೂಡ, ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಅವಕಾಶನೂ ಇದರಲ್ಲಿ ಕೊಟ್ಟರು. ಕಥೆನ ಹೇಳಿದ್ರು. ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು. ನಮ್ಮಂತ ರಂಗಭೂಮಿ ಕಲಾವಿದರನ್ನು ಕೂಡ ಕರೆಸಿ ಅವ್ರ ಕೈಲಿಂತ ಒಂದು ಉತ್ತಮವಾದಂತ ಕಾಯಕವನ್ನು ಮಾಡಿಸಿದಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ. ಇದೆಲ್ಲ ಏನೇ ಯಶಸ್ಸು, ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ. ಆದ್ರೆ ಇವ್ರದೊಂದು ವಿಶೇಷತೆ ಏನಂದ್ರೆ, ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿಂತ ಹೀರೋ ಅಂತ ಮಾಡಿದ್ದಾರೆ. ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ. ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ. ಇಲ್ಲೇ ಹೀರೋ ವಿಲ್ಲನ್ ಅಂತಕ್ಕಂಥ ಯಾವುದು ಏರಿಳಿತಗಳನ್ನು ಇಟ್ಟಿಲ್ಲ. ಎಲ್ಲರಿಗೂ ಸರಿ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು. ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ. ಈಗ ಹೇಳಿದ್ರು ವಿಷ್ಣುಜಿಯವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷೆ ಅಂತ ಯಾರು ಅನ್ಕೋಬೇಡಿ. ನಾನು ವಿಷ್ಣುಜಿಯವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಹಳ್ಳಿಗಳೆಲ್ಲ ನಾನು ಹೋಗಿ ನೋಡ್ತೀನಿ. ನಾವು ಈ ಭಾಗ ಅಷ್ಟೇ ಅಲ್ಲ, ಬೀದರ್, ಉತ್ತರ ಕನ್ನಡ, ಕರ್ನಾಟಕದ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ವಿಷ್ಣುಜಿಯವರಲ್ಲ, ಬರೀ ಸ್ಕ್ರೀನ್ ಅಲ್ಲೇ ನೋಡಿ ಅವರ ಅಭಿಮಾನಿಗಳಾದಂತವ್ರು ಬಹಳಷ್ಟು ಜನ ಇದ್ದಾರೆ. ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ, ಎಲ್ಲಿ ಏನಂತ ಗೊತ್ತಿಲ್ಲ, ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ. ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ. ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು, ಅವ್ರ ಮೇಲೆ ಎಂತ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ. ನಿಜವಲ್ಲ ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು. ಈ ರಂಗಕ್ಕೋಸ್ಕರ ಹುಟ್ಟಿದಂತ ಮಹಾನ್ ಚೇತನ ಅವರು ತಮ್ಮ ಖಾಸಗಿ ಜೀವನ, ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜಲತೆಯಿಂದ ನಡ್ಕೊಂಡ್ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ. ಅಂತ ಒಂದು ಅವರ ಸವಿನೆನಪನ ತರ್ತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು. ಉದ್ದೇಶಪೂರ್ವಕ ಆಗಿದ್ದಲ್ಲ, ದೈವ ಒದಗಿಸ್ಕೊಟ್ಟಿದ್ದು ನಮಗೆ. ಅದನ್ನ ಗೌರವ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶಿಷ್ಟವಾಗಿ ಮಾಡಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರರಂಗಕ್ಕೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ.